ಶಿಕ್ಷಣ ಸಂಸ್ಥೆ ಆರಂಭದಲ್ಲಿ ನನಗೆ ಮೂಲಭೂತ ಸೌಕರ್ಯಗಳು ತುಂಬ ಕೊರತೆ ಇತ್ತು. ಯಾಕಂತಂದರೆ ನಾನು ರೈತರ ಕುಟುಂಬದಿಂದ ಬಂದು ಅಷ್ಟೇ ಅಲ್ಲ, ನನಗೆ ಧನ ಸಹಾಯ ತುಂಬ ಬೇಕಾಗ್ತಿತ್ತು. ಆದ್ರೂ ಸ್ವಲ್ಪ ನಾನು ಲೋನ್ ತಗೊಳ್ಳೋದು, ಒಂದು ಏನಾದರೆ ಮಾಡೋದು, ಲೋನ್ ಮುಟ್ಸೋದು, ಮತ್ತೊಂದು ಲೋನ್ ತಗೊಳ್ಳೋದು, ಮತ್ತೆ ಇನ್ನೊಂದು ಸ್ವಲ್ಪ ಸೆಕೆಂಡ್ ಫ್ಲೋರ್ ತಗೊಳ್ಳೋದು. ಆಮೇಲೆ ಹಂಗೆ ಬರ್ತಾ 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 ರೆಂಟಲ್ಲಿ ನಾನು ಬಿಲ್ಡಿಂಗ್ ತೊಗೊಂಡಿದ್ದೆ. ಆಮೇಲೆ ನಾನು ರೆಂಟ್ ಆದ ನಂತರ ನಂದು ಸ್ವಂತ ಬಿಲ್ಡಿಂಗನ್ನು ನಾನು ದೇಶಪಾಂಡೆ ನಗರದಲ್ಲಿ ತೆಗೆದುಕೊಂಡೆ. ನಾನು ಅನಿಲ್ ಕುಮಾರ್ ಲಗ್ಮಾನ ಚೌಗಲೆ, ಫೌಂಡರ್ ಸೆಕ್ರೆಟ್ರಿ ಆಫ್ ಚೌಗಲಾ ಎಜುಕೇಷನ್ ಸೊಸೈಟಿ, ವಿದ್ಯಾನಿಕೇತನ್ ಸೈನ್ಸ್ ಕಾಲೇಜ್, ಹುಬ್ಬಳ್ಳಿ. ಸಾಧನೆಯ ದಾರಿ ಬಗ್ಗೆ ಹೇಳೋದಾದರೆ, ಸಾಧನೆ ಅನ್ನೋದು ಬಹಳ ಕಷ್ಟದ ಕೆಲಸ. ಸುಮಾರು 27 ವರ್ಷದಿಂದ ಸತತ ಪ್ರಯತ್ನ, ಆಮೇಲೆ ನಮ್ಮ ವಿದ್ಯಾನಿಕೇತನ ಕುಟುಂಬ ಅಂತ ಏನು ಹೇಳ್ತೀವಲ್ಲ, ಆ ವಿದ್ಯಾನಿಕೇತನ ಕುಟುಂಬದ ಪರಿಶ್ರಮ ಮತ್ತು ಡೆಡಿಕೇಶನ್, ಡಿವೋಷನ್, ಡಿಟರ್ಮಿನೇಷನ್ ಆ್ಯಂಡ್ ಕಮಿಟ್ಮೆಂಟ್, ಇದರಿಂದ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಹಾಯ ಆಯಿತು. ಅಷ್ಟೇ ಅಲ್ಲ, ಈ ಚೌಗಲಾ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವರೆಲ್ಲ ಏನಿದೆ, ಒಂದು ಶಿಕ್ಷಣದ ದೂರದೃಷ್ಟಿ ಇದೆ. ಆ ದೂರದೃಷ್ಟಿ ಇರೋದರಿಂದ ಈ ಸಾಧನೆಯನ್ನು ಮಾಡಲಿಕ್ಕೆ ತುಂಬ ಸಹಾಯ ಆಯಿತು. ಈ ಸಾಧನೆಯ ಹಾದಿಯಲ್ಲಿ ಹೇಳಬೇಕು ಅಂತಂದರೆ, ನಾನು 1995-96ನೇ ಸಾಲಿನಿಂದ ನಾನು ಒಂದು ಸಣ್ಣ ಟ್ಯುಟೋರಿಯಲನ್ನು ಸ್ಟಾರ್ಟ್ ಮಾಡಿದ್ದೆ. ಅದು ರಾಜನಗರದಲ್ಲಿ, ಅದು ಔಟ್ ಹೌಸ್, ಅದು ಕಾರ್ ಶೆಡ್ಡು. ಬಟ್ ನನಗೊಂದು ಕಮಿಟ್ಮೆಂಟ್ ಇತ್ತು, ನಾನು ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇತ್ತು. ಆ ಛಲದಗೋಸ್ಕರ ನಾನು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದೆ. ಆ ಶಿಕ್ಷಣ ಸಂಸ್ಥೆ ಆರಂಭದಲ್ಲಿ ನನಗೆ ಮೂಲಭೂತ ಸೌಕರ್ಯಗಳು ತುಂಬ ಕೊರತೆ ಇತ್ತು. ಯಾಕಂತಂದರೆ ನಾನು ರೈತರ ಕುಟುಂಬದಿಂದ ಬಂದವನು. ಅಷ್ಟೇ ಅಲ್ಲ, ನನಗೆ ಧನ ಸಹಾಯ ತುಂಬ ಬೇಕಾಗ್ತಿತ್ತು. ಆದ್ರೂ ಸ್ವಲ್ಪ ನಾನು ಲೋನ್ ತಗೊಳ್ಳೋದು, ಒಂದು ಏನಾದರೆ ಮಾಡೋದು, ಲೋನ್ ಮುಟ್ಸೋದು, ಮತ್ತೊಂದು ಲೋನ್ ತಗೊಳ್ಳೋದು, ಮತ್ತು ಇನ್ನೊಂದು ಸ್ವಲ್ಪ ಸೆಕೆಂಡ್ ಫ್ಲೋರ್ ತಗೊಳ್ಳೋದು. ಆಮೇಲೆ ಹಂಗೆ ಬರ್ತಾ 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 ರೆಂಟಲ್ಲಿ ನಾನು ಬಿಲ್ಡಿಂಗ್ ತೊಗೊಂಡಿದ್ದೆ. ಆಮೇಲೆ ನಾನು ರೆಂಟ್ ಆದ ನಂತರ ನಂದು ಸ್ವಂತ ಬಿಲ್ಡಿಂಗನ್ನು ನಾನು ದೇಶಪಾಂಡೆ ನಗರದಲ್ಲಿ ತೆಗೆದುಕೊಂಡೆ. ಆ ದೇಶಪಾಂಡೆ ನಗರದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಸೆ ಆಯಿತು. ಆವಾಗ 2007 ಆ್ಯಂಡ್ 2008 ಅಕಾಡೆಮಿಕ್ ಇಯರ್ದಲ್ಲಿ ವಿದ್ಯಾನಿಕೇತನ ಚೌಗಲಾ ಶಿಕ್ಷಣ ಸಂಸ್ಥೆ ವಿದ್ಯಾನಿಕೇತನ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದೆ. ಅಂದರೆ ನನಗೆ ಬಿಗಿನಿಂಗ್ದಿಂದ ಈ ಟ್ಯುಟೋರಿಯಲ್ದಿಂದ, ರೆಂಟಲ್ ಟ್ಯುಟೋರಿಯಲ್ದಿಂದ ನೆಕ್ಸ್ಟ್ ಸ್ವಂತ ಬಿಲ್ಡಿಂಗ್ದಿಂದ ಸ್ವಂತ ಕಾಲೇಜ್ ಬಿಲ್ಡಿಂಗಕ್ಕೆ ಹೀಗೆ ನಾನು ಬೆಳೆದು ಬಂದೇನೆ. ಇದರಲ್ಲಿ ತುಂಬ ತೊಂದರೆಗಳು ಬಂದು, ಬಟ್ ಆ ತೊಂದರೆಗಳನ್ನೆಲ್ಲ ಮೀರಿ, ಆ ತೊಂದರೆಗಳನ್ನೆಲ್ಲ ಸರಿಪಡಿಸಿ ಇಲ್ಲಿವರೆಗೆ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡ್ಬಂದೀವಿ. ಈಗ ಈ ಸಂಸ್ಥೆ ನಾರ್ತ್ ಕರ್ನಾಟಕದಲ್ಲಿ ಅತಿ ಹೆಮ್ಮೆಯ ಸಂಸ್ಥೆ, ನಂಬರ್ 1 ಸಂಸ್ಥೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಫ್ಯಾಮಿಲಿ ಸಪೋರ್ಟ್ ಹೆಂಗೆ? ಈಗ ನಮ್ಮ ಕುಟುಂಬದ ಯಾವಾಗಲೂ ಸಪೋರ್ಟ್ ಇದ್ದೇ ಇದೆ. ಯಾಕಂತಂದರೆ ನಾನು ಹಳ್ಳಿಯಿಂದ ಬಂದವನಾಗಿದ್ದರೂ ಕೂಡ ನಮ್ಮ ತಂದೆ ತಾಯಿ ಶಿಕ್ಷಣವನ್ನು ಪಡೆದಿಲ್ಲ. ಆದ್ರೂ ನಮ್ಮ ತಂದೆ ತಾಯಿಗಳಿಗೆ ನನ್ನ ಮಗನಿಗೆ ಒಂದು ಶಿಕ್ಷಣ ಕೊಡಿಸಬೇಕು ಅನ್ನೋದೊಂದು ದೇಹ ಇತ್ತು. ಹೀಗಾಗಿ ಅವರು ಕಷ್ಟಪಟ್ಟು ನನಗೆ ಓದಿಸಿದರು. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಆದರೆ ಅವ್ರಿಗೆ ಈ ಶಿಕ್ಷಣ ಬಗ್ಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದು ಗೊತ್ತಿತ್ತು, ಶಿಕ್ಷಣ ಪಡೆದ್ರೆ ಶಿಕ್ಷಣದಿಂದ ಅವರು ವಂಚಿತರಾಗಬಾರ್ದು ಅಂತ ತಿಳ್ಕೊಂಡು ಅವರು ತುಂಬ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಮುಂದೆ ನಾನು ಎಲ್ಲ ಎಜುಕೇಷನ್ ಮುಗೀತು. ಹೌದಾ, ನಂದು PUC ಹಳ್ಳಿಯಲ್ಲಿ ಸರ್ಕಾರಿ ಸ್ಕೂಲ್ದಲ್ಲೇ ಆಯಿತು. ಆಮೇಲೆ PUC ಅಲ್ಲೇ ನಮ್ಮ ಊರ ಪಕ್ಕದ ಹಳ್ಳಿ ಇತ್ತು, ಶಿವಾನಂದ ಕಾಲೇಜ್ ಕಾಗವಾಡ ಅಂತ. ಆಮೇಲೆ ನಾನು BSc ಆಗಿ ನಾನು ಹುಬ್ಬಳ್ಳಿಗೆ ಶಹರಕ್ಕೆ ಮೊದಲ ಬಾರಿ ಬಂದವನು. ಅಲ್ಲಿ PC ಜಾಬಿನ್ ಕಾಲೇಜ್ನಲ್ಲಿ ನಾನು BSc ಕಂಪ್ಲೀಟ್ ಮಾಡಿದೆ. ಆಮೇಲೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮ್ಯಾಥಮೆಟಿಕ್ಸ್ ಅನ್ನು ತಗೊಂಡು MSc ಕಂಪ್ಲೀಟ್ ಮಾಡಿದೆ. ಆವಾಗ ನನಗೆ 2001ರಲ್ಲಿ ನಂದು ಶ್ರೀದೇವಿ ಚೌಗಲಾ ನನಗೆ ಮದುವೆಯಾದರು. ಆವತ್ತಿನಿಂದ ಇವತ್ತಿನವರೆಗೆ ಅವರು ನನಗೆ ಬೆಂಬಲವಾಗಿ ನಿಂತರು. ಯಾವುದೇ ಕಷ್ಟ ಬರಲಿ ನನ್ನ ಹೆಂಡತಿ ನನ್ನ ಹತ್ತಿರ ಇರ್ತಾಳೆ. ಅವರು
ನನ್ನ ಎಲ್ಲ ಸಮಸ್ಯೆಗಳಿಗೆ ಬೆನ್ನು ಕೊಟ್ಟು ನಿಂದಿರ್ತಾರೆ ಅನ್ನೋ ಒಂದು ನನಗೆ ಹೆಮ್ಮೆ ಇದೆ ಮತ್ತು ಗೌರವನೂ ಇದೆ. ಅಷ್ಟೇ ಅಲ್ಲ, ಈಗ ನಮ್ಮದು ಬೋರ್ಡ್ ಆಫ್ ಡೈರೆಕ್ಟರ್ಸು ಕೂಡ ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಹೌದಾ, ಈಗ ಆಲ್ರೆಡಿ ನಾನು ಅವರೆಲ್ಲ ಹೆಸರು ಹೇಳಿದ್ದೀನಿ. ಅವರೆಲ್ಲ ನನಗೆ ತುಂಬ ಬೆನ್ನು ಹಿಂದೆ ನಿಂತ್ಕೊಂಡು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಟ್ರು. ಎಜುಕೇಷನ್ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಶಿಕ್ಷಣದಿಂದ ಜಗತ್ತನ್ನು ಬದಲಾವಣೆ ತರುವಂಥ ಕೆಲಸ ಮಾಡಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸರಿಯಾದ ಶಿಕ್ಷಣ ಮತ್ತು ಸರಿಯಾದ ಒಂದು ಕಲ್ಚರ್ ಕೊಟ್ಟರೆ ಆ ವಿದ್ಯಾರ್ಥಿ ಆ ಸಮಾಜವನ್ನು ತಿದ್ದೋದಲ್ಲದೆ ದೇಶಕ್ಕೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡ್ತಾನೆ. ಅದಕ್ಕೆ ಶಿಕ್ಷಣ ಯಾವಾಗಲೂ ನಮ್ಮ ಸ್ವಾಮಿ ವಿವೇಕಾನಂದವರು ಹೇಳೋ ರೀತಿ ಶಿಕ್ಷಣ ಯಾವಾಗಲೂ ಪ್ರತಿಯೊಬ್ಬರಿಗೆ ಬೇಕು. ಶಿಕ್ಷಣ ಅಂದರೆ ಬರೀ ಪಾಠ ಮಾಡೋದಲ್ಲ, ಶಿಕ್ಷಣ ಒಂದು ವ್ಯವಸ್ಥೆ, ಶಿಕ್ಷಣ ಒಂದು ಸಾಮಾಜಿಕ ನ್ಯಾಯ, ಶಿಕ್ಷಣ ಒಂದು ಸಮಾಜದಲ್ಲಿ ಬೆಳೆದು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡೋದು ಶಿಕ್ಷಣ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸರಿಯಾದ ಶಿಕ್ಷಣ ಸಿಗಬೇಕು ಅನ್ನೋದು ನಮ್ಮೊಂದು ಬಯಕೆ. ನಾವು MSc ಮಾಡಿದ ನಂತರ ಬೇರೆ ವೃತ್ತಿಗೆ ಹೋಗ್ಬೋದಿತ್ತು. ನಾ ಶಿಕ್ಷಣ ವೃತ್ತಿಗೆ ಬಂದಿದ್ದು ಅಂತಂದರೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ಫ್ಯೂಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬರ್ತದೆ. ಅದರಿಂದ ಈ ಸೊಸೈಟಿಗೆ, ಈ ಸಾಮಾಜಿಕವಾಗಿ ನಾವು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಹಾಯ ಆಗೋದರಿಂದ ಈ ಶಿಕ್ಷಣವನ್ನು ನಾನು ಹೃದಯದಿಂದ ಇದನ್ನು ಚಾಯ್ಸ್ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ ಅಂತ ತಿಳ್ಕೊಂಡು ಒಂದು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ. ಈ ಪ್ರತಿಯೊಂದು ಶಿಕ್ಷಣ ಕೂಡ ಪವಿತ್ರವಾದ ವೃತ್ತಿ. ಪ್ರತಿಯೊಂದು ವೃತ್ತಿಯಲ್ಲಿ ಕೂಡ ತೊಂದರೆಗಳೇ ಬರ್ತಾ ಇರ್ತವೆ. ಹಾಗೆ ನನಗೂ ತುಂಬ ತೊಂದರೆಗಳೇ ಬಂದಿದ್ದು. ಆದರೆ ಪ್ರತಿಯೊಂದು ತೊಂದರೆಗಳಿಗೆ ನಮ್ಮದೊಂದು ಹಿನ್ನೆಲೆ ಇದೆ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು ಅಥವಾ ಬಹಳಷ್ಟು ವ್ಯಕ್ತಿಗಳಿರ್ಬೋದು, ಅವರೆಲ್ಲರೂ ನನ್ನ ಹಿಂದೆ ನಿಂತ್ಕೊಂಡು ನೀವು ಯಾವುದೇ ತೊಂದರೆ ಬಂದರೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಾವು ನಿನ್ನ ಹಿಂದಿದ್ದೀವಿ, ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದೀವಿ, ನಾವು ನಿಮ್ಗೆ ಹೆಗಲು ಕೊಟ್ಟು ಇದನ್ನು ಮಾಡ್ತೀವಿ, ಎಲ್ಲ ತೊಂದರೆಗಳನ್ನು ಮೀರಿ ನೀವು ಮಾಡಲಿಕ್ಕೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲರೂ ನನ್ನ ಬೆನ್ನು ತಟ್ಟಿದ್ದರಿಂದ, ಅವರೆಲ್ಲರೂ ನನಗೆ ಸಹಾಯ ಮಾಡೋದ್ರಿಂದ ಎಲ್ಲರೂ, ಯಾಕಂದರೆ ನಮಗೆ ಬಹಳಷ್ಟು ತೊಂದರೆಗಳು ಬಂದಿತ್ತು. ಅದರಲ್ಲಿ ಕೋರ್ಟ್ ಕಚೇರಿ ಅನ್ನೋದು ತುಂಬ ಬಂದಿತ್ತು. ಆದರೆ ವೀರೇಂದ್ರ ದಾಮ್ಜಿ ಚೆಡ್ಡಾ ಅವರು, ಶ್ರೀಯುತ ವೀರೇಂದ್ರ ದಾಮ್ಜಿ ಚೆಡ್ಡಾ ಅವರು ನಮ್ಗೆ ಬಹಳಷ್ಟು ಹೆಲ್ಪ್ ಮಾಡಿ ನಮ್ಮ ಬೆನ್ನು ತಟ್ಟಿ, ಅಷ್ಟೇ ಅಲ್ಲ ನನ್ನ ಆತ್ಮೀಯರಾದಂಥ ಡಾಕ್ಟರ್ ರಮೇಶ್ ಬಂಡವಾಡ್ ಇರ್ಬೋದು, ಗಂಗಾಧರ್ ಸರ್ ಇರ್ಬೋದು, ಅಷ್ಟೇ ಅಲ್ಲ ನನಗೆ ಮುಳುಗುನ್ ಸರ್ ಇರ್ಬೋದು ಪ್ರಿನ್ಸಿಪಲ್, ಅಷ್ಟೇ ಅಲ್ಲ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಕಷ್ಟದಲ್ಲಿ ಭಾಗಿಯಾಗಿ ಸುಖದಲ್ಲಿ ಭಾಗಿಯಾಗಿಂತ ನನ್ನ ಧರ್ಮಪತ್ನಿ ಶ್ರೀದೇವಿ ಚೌಗ್ಲಾ ಅವರು ಕೂಡ ತುಂಬ ನನಗೆ ಸಹಾಯ ಮಾಡೋದ್ರಿಂದ, ತುಂಬ ನನಗೆ ಹೆಲ್ಪಿಂಗ್ ನೇಚರ್ ಇರೋದರಿಂದ ನಾ ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡಿ ಅದನ್ನು ನಾನು ಈಸಿಯಾಗಿ ರೀಸಾಲ್ವ್ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ನಂಗೆ ತುಂಬ ಸಹಾಯ ಆಯಿತು. ಹೀಗೆ ಮನುಷ್ಯನಿಗೆ ವೃತ್ತಿಗೆ ಧನ ಸಹಾಯ ಅಥವಾ ಒಂದು ಹಣದ ವ್ಯವಸ್ಥೆ ಇರಬೇಕಾಗ್ತದೆ. ಪ್ರತಿಯೊಬ್ಬರೂ ವೃತ್ತಿಯಲ್ಲಿ ಹಣವನ್ನು ತಗೊಳ್ತಾರೆ. ಬಟ್ ಹಣ ಗಳಿಸೋದಕ್ಕೋಸ್ಕರ ಒಂದು ವೃತ್ತಿ ಮಾಡೋದು ಅದು ಅಪರಾಧ ಅಂತ ನನ್ನ ಭಾವನೆ. ಅದಕ್ಕೆ ನಾನು ಇದು ವೃತ್ತಿಯನ್ನು ಪವಿತ್ರ ವೃತ್ತಿ ಅಂತ ತೆಗೆದುಕೊಂಡಿದ್ದೇನೆ. ಹಣ ಮಾಡಲಿಕ್ಕೆ ಅಂತ ನಾನು ಈ ವೃತ್ತಿಗೆ ಬಂದಿಲ್ಲ. ಅಷ್ಟೇ ಅಲ್ಲ, ಈ ಬೇರೆ ಸಂಸ್ಥೆಗಳಿಗೆ ಮತ್ತು ನಮ್ಮ ಸಂಸ್ಥೆಗಳಿಗೆ ವ್ಯತ್ಯಾಸ ಏನು ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಫಸ್ಟ್ ನಾವು ಕಲಿಸೋದು ಡಿಸಿಪ್ಲಿನ್, ಕಲ್ಚರ್, ಕಮಿಟ್ಮೆಂಟ್, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿವೋಷನ್ ಇದೆಲ್ಲ ಹೇಳ್ಕೊಡ್ತೇವೆ. ಆ ವಿದ್ಯಾರ್ಥಿ ನೀಟ್ ಆಗ್ಬೋದು, IIT ಆಗ್ಬೋದು ಅಥವಾ KCET ಆಗ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಸಂಗಡ ಈ ಸಂಸ್ಕಾರವನ್ನು ನಾವು ಏನು ಬೆಳೆಸ್ತೀವಿ, ಈ ಸಂಸ್ಕಾರವನ್ನು ನಾವು ಏನು ಕೊಡ್ತೀವಿ, ಆ ವಿದ್ಯಾರ್ಥಿ ಮುಂದೆ ಯಾವುದೇ ಫೀಲ್ಡಿಗೆ ಹೋದರೂ ಕೂಡ ಅವನು ಯಶಸ್ಸಿನ ವ್ಯಕ್ತಿ ಆಗ್ತಾನ, ಅವನು ಒಂದು ಸಕ್ಸಸ್ಫುಲ್ ಮ್ಯಾನ್ ಆಗ್ತಾನ. ಅದಕ್ಕೆ ಎಲ್ಲರೂ ವಿದ್ಯಾನಿಕೇತನ ಕಾಲೇಜಿಗೆ ನಮ್ಮ ಮಕ್ಕಳನ್ನ ಸೇರಿಸೀವಿ ಅಂತಂದ್ರೆ, ಒಂದು ಅವರು ಸಂಸ್ಕಾರ ಕಲಿಸ್ತಾರ, ಒಂದು ಹಾರ್ಡ್ ವರ್ಕ್ ಮಾಡೋದು ಕಲಿಸ್ತಾರ,
ಅಷ್ಟೇ ಅಲ್ಲ ನಮ್ಮ ಮಕ್ಕಳದ ರಿಸಲ್ಟ್ 100% ಆಗ್ತದೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಆಗೋದ್ರಿಂದ ಎಲ್ಲ ಪಾಲಕರು ಮುಗಿಬಿದ್ದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ವಿದ್ಯಾನಿಕೇತನಕ್ಕೆ ಅಡ್ಮಿಷನ್ ಬೇಕು, ವಿದ್ಯಾನಿಕೇತನಕ್ಕೆ ನಾವು ಸೇರಿಸಬೇಕು ಅಂತ ಹಠ ಹಿಡಿದು ವಿದ್ಯಾರ್ಥಿಗಳು ನಮ್ಮಲ್ಲೇ ಅಡ್ಮಿಷನ್ ಬರ್ತಾರೆ. ಆ ಪಾಲಕರು ಕೂಡ ಈ ಶಿಕ್ಷಣ ಸಂಸ್ಥೆ ಬಹಳಷ್ಟು ಯುನಿಕ್ ಅದ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗುವಂತಹ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅಥವಾ ಇಲ್ಲಿ ಇರುವಂತಹ ಒಂದು ಸಂಸ್ಕಾರ ಇರ್ಬೋದು, ಅದರಿಗೋಸ್ಕರ ಎಲ್ಲ ಪಾಲಕರು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ವಿದ್ಯಾನಿಕೇತನಕ್ಕೆ. ಈಗ ನನಗೆ ಒಂದು ಮುಂದಿನ ನಂದು ಏನಿದೆ ಅಂತಂದರೆ, ಒಂದು ಇದ್ದಂತಹ PU ಕಾಲೇಜ್ ಏನಿದೆಯಲ್ಲ, ಈ ಇದ್ದಂತಹ PU ಕಾಲೇಜನ್ನು ಕರ್ನಾಟಕದಲ್ಲಿ ಹೆಸರಾಂತ ಕಾಲೇಜಿನಲ್ಲಿ ಮೊದಲ ಪಟ್ಟಿಯಲ್ಲಿ ಮೊದಲ ನಂಬರನ್ನು ನಾನು ತೆಗೆದುಕೊಂಡು ಬರಬೇಕನ್ನೋದು ನಂದೂ ಧ್ಯೇಯ. ಅಷ್ಟೇ ಅಲ್ಲ, ನಮ್ಮ ವಿದ್ಯಾನಿಕೇತನ್ ಫ್ಯಾಮ್ಲಿ ಅಂತ ಏನು ಹೇಳ್ತೇನಲ್ಲ, ಅವ್ರದ್ದು ಅದೇ ಆಸೆ ಇದೆ, ಅವ್ರದ್ದು ಅದೇ ಒಂದು ಏನಿದೆ ಕಮಿಟ್ಮೆಂಟ್ ಅದ. ಬರೀ ನಾವು ನಾರ್ತ್ ಕರ್ನಾಟಕದಲ್ಲೇ ಹೆಸರಿರ್ಬೋದು, ಕರ್ನಾಟಕದಲ್ಲಿ ಮೊದಲ ಸ್ಥಾನ ಬರಬೇಕು. ಅಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್, ಆಲ್ ಇಂಡಿಯಾ ರಿಸಲ್ಟ್ AIR ಅಂತ ಕರಿತೀವಿ, ನೀಟ್ದಲ್ಲಿ IITದಲ್ಲಿ ಯಾವಾಗಲೂ ಮುಂಚಿನಲ್ಲೇ ಇರಬೇಕು. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಈಗ ರಾಜಸ್ಥಾನ್ ಕೋಟಾ ಆಗಿರ್ಬೋದು, ಬೇರೆ ಬೇರೆ ಕಡೆ ಟಾಪ್ ಆಗಿದ್ದಾವೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಆಲ್ ಇಂಡಿಯಾ ಎಕ್ಸಾಮ್ದಲ್ಲಿ ಟಾಪ್ ಮೋಸ್ಟ್ ಬರಬೇಕು. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಹೆಸರು ಬರಬೇಕು, ನಮ್ಮ ಹುಬ್ಬಳ್ಳಿಗೆ ಹೆಸರು ಬರಬೇಕು, ನಮ್ಮ ವಿದ್ಯಾನಿಕೇತನಕ್ಕೆ ಹೆಸರು ಬರಬೇಕು ಅನ್ನೋದು ನಂದು ಮುಂದಿನ ಧ್ಯೇಯ. ಅಷ್ಟೇ ಅಲ್ಲ, ಮುಂದೆ ನಾನು ಒಂದು CBSE ಅಥವಾ ICSE ಹೌದಾ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಬೇಕಂತೂ ನಾವು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಅದು ಇನ್ನು ವರ್ಷದಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಮಾಡ್ತೀವಿ. ಇನ್ನೊಂದು ವರ್ಷ 2 ವರ್ಷದಲ್ಲಿ ಸುಸಜ್ಜಿತವಾದಂತಹ ಅದು ಒಂದು ಎಜುಕೇಷನ್ ಸಂಸ್ಥೆಯನ್ನು, ಅದು ಪ್ರೈಮರಿ LKG LKG ಹಿಡ್ಕೊಂಡು ಅಪ್ ಟು 10th ಮಟ್ಟ ಏನಿದೆಯಲ್ಲ, ICSE ಆಗಿರ್ಬೋದು, ಆಮೇಲೆ CBSE ಆಗಿರ್ಬೋದು, ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಕಟ್ಟಿ, ಅದು ಇಂಟರ್ನ್ಯಾಷನಲ್ ಹೆಸರು ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಶಿಕ್ಷಣವನ್ನು ಎಲ್ಲರಿಗೆ ಪಡಿಬೇಕು. ಇಂಟರ್ನ್ಯಾಷನಲ್ ಲೆವೆಲ್ ಶಿಕ್ಷಣವನ್ನು ಅಲ್ಲಿ ಸಿಗುವಂಗೆ ಎಲ್ಲರಿಗೆ ಆಗಬೇಕು ಅನ್ನೋದು ನನ್ನ ಮುಂದಿನ ಗುರಿ. ಅಷ್ಟೇ ಅಲ್ಲ, ಶಿಕ್ಷಣ ಅಂದರೆ ನಮ್ಮ ಹುಬ್ಬಳ್ಳಿ, ನಮ್ಮ ವಿದ್ಯಾನಿಕೇತನ ಅನ್ನೋದು ಎಲ್ಲರ ಮನದಲ್ಲಿ ಮೂಡಲಿ ಅನ್ನೋದು ನನ್ನ ಮುಂದಿನ ಧ್ಯೇಯ ಮತ್ತು ಮುಂದಿನ ನಂದು ಏಮ್ ಇದೆ. ಹೌದು, ಈಗ ನಮ್ಮ ಕಾಲೇಜ್ ಇರೋದು ಒಂದು 12 ಗುಂಟದಲ್ಲಿ ಮಾತ್ರ ಸಣ್ಣ ಕಾಲೇಜ್ ಇತ್ತು. ಇದು ಸ್ವಂತ ಬಿಲ್ಡಿಂಗ್ ಇತ್ತು. ಆದ್ರೂ ಇನ್ನೂ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಬೇಕು ಅಂತಂದರೆ ನಮ್ಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಕೂಡಿ ಹೇಳಿದ್ದರಿಂದ ನಾವೇನು ಮಾಡೀವಿ, ಒಂದು 5 ಎಕರೆ ಭೈರಿದೇವರ ಕೊಪ್ಪದಲ್ಲಿ ಹೌದಾ ನಾವೊಂದು ಭೂಮಿಯನ್ನು ತಗೊಂಡು ಅಲ್ಲಿ ಭವ್ಯವಾದಂತಹ ಆಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಇರುವಂಥ ಕಾಲೇಜನ್ನು ಕಟ್ಟಿದ್ದೀವಿ. ಅಲ್ಲಿ ಬಾಯ್ಸ್ ಹಾಸ್ಟೆಲ್ ಕಟ್ಟಿದ್ದೀವಿ, ಗರ್ಲ್ಸ್ ಹಾಸ್ಟೆಲ್ ಕೂಡ ಕಟ್ಟಿದ್ದೀವಿ. ಅಲ್ಲಿ ಒಂದು ಗಣೇಶ್ ಟೆಂಪಲ್ ಕಟ್ತಾ ಇದ್ದೀವಿ. ಹೌದಾ, ಲೋಕಲ್ ಹುಡುಗರಿಗೆ ಒಂದು ಕ್ಯಾಂಟೀನ್ ಇದೆ. ಹೌದಾ, ಅಷ್ಟೇ ಅಲ್ಲ, ಅಲ್ಲಿ ಇರುವಂಥ ಮೂಲಭೂತ ಸೌಕರ್ಯಗಳು ನಮ್ಮದು ನೋಡಿದರೆ ಅತಿ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಈ ವಿದ್ಯಾನಗರ ಸಣ್ಣ ಕಾಲೇಜಿಂದ ನಾವೀಗ ನ್ಯೂ ಕ್ಯಾಂಪಸ್ ಭೈರಿದೇವರ ಕೊಪ್ಪಕ್ಕೆ ನಾವು ಸ್ಥಳಾಂತರ ಮಾಡ್ತಾಯಿದ್ದೀವಿ. ಅದೊಂದು ಹೆಮ್ಮೆಯ ವಿಷಯ. ಅದೊಂದು ವಿದ್ಯಾನಿಕೇತನ ಕುಟುಂಬಕ್ಕೆ, ವಿದ್ಯಾನಿಕೇತನ ಫ್ಯಾಮಿಲಿಗೆ ಕೂಡ ಅದೊಂದು ಹೆಮ್ಮೆಯ ವಿಷಯ ಮತ್ತು ಸಂತೋಷದ ಅಂತ ಸಂಗತಿ. ನಾನು ದ್ವಿತೀಯ PUC ಶಿಕ್ಷಣ ಮುಗಿಸಿದ ನಂತರ ನನಗೆ ಫೈನಾನ್ಷಿಯಲಿ ತುಂಬ ತೊಂದರೆಯಾದಾಗ ನಾನು ಹುಬ್ಬಳ್ಳಿಗೆ ಬಂದು ಜೈನ್ ಬೋರ್ಡಿಂಗ್, ದಿಗಂಬರ್ ಜೈನ್ ಬೋರ್ಡಿಂಗ್ ಸ್ಟೇಷನ್ ರೋಡ್ ಹುಬ್ಬಳ್ಳಿ, ಇವರು ನನಗೆ ಉಚಿತವಾಗಿ ಊಟ, ಉಚಿತವಾಗಿ ವಸತಿ ಮತ್ತು ಉಚಿತವಾಗಿ ಶಿಕ್ಷಣವನ್ನು ನೀಡೋದರಿಂದ ನಾನು ಶಿಕ್ಷಣವನ್ನು ಮುಗಿಸಲಿಕ್ಕೆ ಸಹಾಯ ಆಯಿತು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ದಿಗಂಬರ್ ಜೈನ್ ಬೋರ್ಡಿಂಗ್ ಸಮಾಜವನ್ನು ಮತ್ತು ಆ ಬೋರ್ಡಿಂಗನ್ನು ನಾನು ನೆನೆಸ್ಕೊಳ್ತೀನಿ. ಯಾಕಂದರೆ ಅದು ಒಂದು ವೇಳೆ ಸಹಾಯ ಮಾಡ್ತೇ ಇದ್ದಿದ್ದರೆ ನಾನು ಇವತ್ತು ಈ ಸ್ಥಿತಿಗೆ ಬರ್ತಾ ಇದ್ದಿಲ್ಲ. ಅದಕ್ಕೆ ನಮ್ಮ ದಿಗಂಬರ್ ಜೈನ್ ಬೋರ್ಡಿಂಗ್ ಸ್ಟೇಷನ್ ರೋಡ್ ಹುಬ್ಬಳ್ಳಿಯವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂದು ಕೋರ್ಟ್ ಕೇಸ್ ಇದ್ದಾಗ ವಕೀಲರಾದಂಥ ಆನಂದ್ ಕುಮಾರ್ ಮಗ್ದುಮ್ ಅವರು ಆಗಿರ್ಬೋದು, ಅರುಣ್ ಜೋಶಿಯವರಾಗಿರ್ಬೋದು, ಬಾವುಲೆ ದಾನವಾಡೆ ಆಗಿರ್ಬೋದು, ಅವರೆಲ್ಲ ತುಂಬ ನನಗೆ ಸಹಾಯ ಮಾಡಿ ಹೌದಾ ನಮಗೆ ಕೋರ್ಟ್ ಕೇಸನ್ನು ಎಲ್ಲ ರೀತಿಯಿಂದ ಸಹಾಯ ಮಾಡಿ ಅದನ್ನು ಮುಗಿಸ್ಕೊಡುವಲ್ಲಿ ಯಶಸ್ವಿಯಾಗಿದ್ದರು. ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ.